ತಂದೆಯ ಮರಣದ ನಂತರ ಕುಟುಂಬ ಸದಸ್ಯರಲ್ಲಿ ಆಸ್ತಿ ಹಂಚಿಕೆಗೆ ಸಂಬಂಧಿಸಿದಂತೆ ಜಗಳಗಳು ಪ್ರಾರಂಭವಾಗುತ್ತವೆ. ಆದಾಗ್ಯೂ ಒಳಹುಟ್ಟಿದವರ ನಡುವಿನ ವಿವಾದಗಳು ತೀವ್ರವಾಗಿರುತ್ತವೆ ಮತ್ತು ನೋವಿನ ಪರಿಣಾಮಗಳಿಗೆ ಕಾರಣವಾಗಬಹುದು. ವಿಶೇಷವಾಗಿ ಪಿತ್ರಾರ್ಜಿತ ಭೂಮಿಯನ್ನ ವಿಭಜಿಸುವಾಗ ಕೆಲವು ಸಂದರ್ಭಗಳಲ್ಲಿ ಸಹೋದರಿಯರು ಸಹ ಈ ವಿವಾದಗಳಲ್ಲಿ ಭಾಗಿಯಾಗ್ತಾರೆ. ಆದರೆ ಆಸ್ತಿ ವಿಭಜನೆಯ ಸರ್ಕಾರದ ನಿಯಮಗಳು ನಿಮಗೆ ತಿಳಿದಿದ್ರೆ ಅಂತಹ ಸಮಸ್ಯೆಗಳು ನಿಮಗೆ ಬರೋದಿಲ್ಲ. ಆಸ್ತಿ ಹಂಚಿಕೆ ಕುರಿತು ಇರುವ ನಿಯಮಗಳೇನು ಎಂಬುದರ ಕುರಿತು ಮಾಹಿತಿ ಇಲ್ಲಿದೆ. ಉಯಿಲುಗಳು ಮತ್ತು ಅವುಗಳ ಪ್ರಾಮುಖ್ಯತೆ. ಮೃತ ತಂದೆ ಉಯಿಲು ಬರೆದಿದ್ರೆ ಆ ದಾಖಲೆಯಲ್ಲಿ ನೀಡಿರುವ ಸೂಚನೆಯಂತೆ ಭೂಮಿಯನ್ನ ಭಾಗಿಸಬೇಕು. ಆಸ್ತಿಯನ್ನ ವಾರಸುದಾರರಿಗೆ ಹೇಗೆ ಹಂಚಬೇಕು ಎಂಬುದಕ್ಕೆ ಉಯಿಲು ಸ್ಪಷ್ಟ ಮಾರ್ಗದರ್ಶನವನ್ನು ನೀಡುತ್ತದೆ. ಜಮೀನಿನ ಮೇಲೆ ಯಾವುದೇ ಬಾಕಿ ಸಾಲಗಳಿದ್ರೆ ವಿಭಜನೆಯ ಮೊದಲು ಹಣಕಾಸಿನ ಜವಾಬ್ದಾರಿಗಳನ್ನ ಪರಿಹರಿಸುವುದು ಮುಖ್ಯವಾಗಿದೆ. ವಿಭಜನೆ ಪ್ರಕ್ರಿಯೆಯ ಭಾಗವಾಗಿ ಈ ಸಾಲಗಳನ್ನ ಹೇಗೆ ನಿರ್ವಹಿಸುವುದು ಅಥವಾ ಮರುಪಾವತಿ ಮಾಡುವುದು ಎಂಬುದರ ಕುರಿತು ಕುಟುಂಬ ಸದಸ್ಯರು ಪರಸ್ಪರ ಒಪ್ಪಂದಕ್ಕೆ ಬರಬೇಕು. ಕುಟುಂಬ ಚರ್ಚೆಗಳು ಮತ್ತು ಕಾನೂನು ನೆರವು. ಗೌರವಾನ್ವಿತ ಹಿರಿಯರ ಸಲಹೆಯೊಂದಿಗೆ ಕುಟುಂಬದೊಳಗೆ ಸೌಹಾರ್ದಯುತವಾಗಿ ಪರಿಹರಿಸಲು ಕಾನೂನು ಪ್ರೋತ್ಸಾಹಿಸುತ್ತದೆ. ಯಾವುದೇ ಒಪ್ಪಂದಕ್ಕೆ ಬರೆದಿದ್ರೆ ಕಾನೂನು ಸಲಹೆಗಾರರ ಸಹಾಯವನ್ನ ಪಡೆಯೋದು ಸೂಕ್ತವಾಗಿದೆ. ತಮ್ಮ ಆಸ್ತಿಯನ್ನ ಹೇಗೆ ಹಂಚಲಾಗುತ್ತದೆ ಎಂಬುದನ್ನು ನಿರ್ಧರಿಸುವ ಹಕ್ಕು ಪೋಷಕರಿಗೆ ಇದೆ. ಅವರು ತಮ್ಮ ಸ್ವತ್ತುಗಳನ್ನ ಯಾರಿಗಾದರೂ ನೀಡಲು ಆಯ್ಕೆ ಮಾಡಬಹುದು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.